ನಿಮ್ಮಲ್ಲಿ ಕುತೂಹಲ ಕೆರಳಿಸೋ ಅಚ್ಚರಿ ಮೂಡಿಸೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ನಾನಿವತ್ತು ನಿಮಗೆ ಬಹು ಸುದ್ದಿ ತಂದಿದ್ದೀನಿ. ಅದೇನ್ ಗೊತ್ತಾ? ನಮ್ಮ ನಡುವೆ ಶ್ವಾನವನ್ನ ಶ್ವಾಸಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರಿದ್ದಾರೆ. ನಾಯಿಗಾಗಿ ಪ್ರತಿ ತಿಂಗಳು ಲಕ್ಷಾಂತರ ಖರ್ಚು ಮಾಡೋರಿದ್ದಾರೆ. ಜೊತೆಗೆ ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ನಾಯಿ ಖರೀದಿಸೋ ಹುಚ್ಚು ಪ್ರೇಮಿಗಳು ಇದ್ದಾರೆ. ಇನ್ನು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ಇರ್ತೀವಿ ಅಲ್ವಾ? ಗೊತ್ತಿರಲಿ, ಈ ಜಗತ್ತಲ್ಲಿ ದೇವಲೋಕವನ್ನು ಅಲ್ಲಾಡಿಸಬಲ್ಲ ನಾಯಿಗಳಿವೆ. ಅಂತ ಒಂದಷ್ಟು ನಾಯಿಗಳನ್ನ ನೋಡೋಣ ಬನ್ನಿ. ಹೀಗೆ ಸೈಲೆಂಟ್ ಆಗಿರೋ ಈ ನಾಯಿ ಸಾಮಾನ್ಯದ್ದು ಅನ್ಕೊಳ್ಬೇಡಿ. ಹೆಚ್ಚು ಕೂಗಲ್ಲ, ಆದ್ರೆ ಕಚ್ಚಿದ್ರೆ ಯಾರೂ ಉಳಿಯಲ್ಲ. ಎಸ್, ನಾವೀಗ ಹೇಳ್ತಾ ಇರೋದು ಜಗತ್ತಿನ ಮೋಸ್ಟ್ ಡೇರಿಂಗ್ ಡಾಗ್ ಜರ್ಮನ್ ಶೆಫರ್ಡ್ ಕಥೆಯನ್ನ. ಬೇಟೆಯಲ್ಲಿ ಈ ನಾಯಿಯನ್ನ ಮೀರಿಸೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಬಿಡಿ. ಶಕ್ತಿ ಚಾಣಾಕ್ಷತೆಯಲ್ಲೂ ಕೂಡ ಕಡಿಮೆ ಇಲ್ಲ. ಹಾಗಾಗಿನೇ ಜಗತ್ತಿನ ಬಹುತೇಕ ಪೊಲೀಸ್ ಹಾಗೂ ಮಿಲಿಟರಿ ಇಲಾಖೆಗಳು ಈ ನಾಯಿಯನ್ನ ತಮ್ಮ ಅಸ್ತ್ರವನ್ನಾಗಿ ಬಳಸ್ತಾರೆ. ಸುಮಾರು 55ರಿಂದ 65 ಸೆಂಟಿಮೀಟರ್ ಎತ್ತರವಿರುವ ಈ ನಾಯಿ ಸರಾಸರಿ 22ರಿಂದ 40 ಕೆಜಿ ತೂಕ ಹೊಂದಿರುತ್ತೆ. ಇದರ ಹಲ್ಲುಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗು. ಹೀಗಾಗಿನೇ ಈ ನಾಯಿ ಬಾಯಿಗೆ ಸಿಲುಕಿದವರ ಕಥೆ ಮುಗಿದ ಹಾಗೇನೆ. ಇದರ ಸರಾಸರಿ ಆಯುಷ್ಯ 9ರಿಂದ 10 ವರ್ಷ. ತನ್ನ ಚಾಣಾಕ್ಷತನದಿಂದಲೇ ಗುರುತಿಸಿಕೊಂಡಿದ್ದು ಜರ್ಮನ್ ಶೆಫರ್ಡ್. ನಾಯಿಗಳ ಜಾತಿಯಲ್ಲೇ 3ನೇ ಅತಿ ಬುದ್ಧಿವಂತ ನಾಯಿ ಇದು. ಮೊದಲನೇ ಮಹಾಯುದ್ಧದಿಂದ ಈ ತಳಿ ಜನಪ್ರಿಯವಾಯಿತು. ಹೆಸರೇ ಹೇಳೋ ಹಾಗೆ ಜರ್ಮನಿ ಮೂಲದ ತಳಿ ಇದು. ಹಾಗಂತ ಇದಕ್ಕೇನು ದೇಶ ಭಾಷೆ ಮಿತಿ ಇಲ್ಲ ಬಿಡಿ. ಯಾವ ಪ್ರದೇಶಕ್ಕೆ ಬೇಕಾದರೂ ಹೊಂದ್ಕೊಳ್ಬಹುದು. ಹಾಗಾಗಿನೇ ಇದೊಂದು ಜನಪ್ರಿಯ ತಳಿ. ಜೊತೆಗೆ ವಿಶ್ವದ ಅತ್ಯಂತ ದುಬಾರಿ ತಳಿಯೂ ಹೌದು. ನಾಯಿಯೊಂದರ ಬೆಲೆ ಬರೋಬ್ಬರಿ 1.5 ಲಕ್ಷದಿಂದ 12 ಲಕ್ಷದವರೆಗಿದೆ ಅಂದರೆ ನಂಬೋದಕ್ಕೆ ನಿಜವಾಗ್ಲೂ ಕಷ್ಟವಾಗಬಹುದು, ಆದರೆ ಅದು ನಿಜ. ಈ ತಳಿ ಹಾಲಿವುಡ್ನಿಂದ ಹಿಡಿದು ಸ್ಯಾಂಡಲ್ವುಡ್ವರೆಗೂ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿ ಮಿಂಚಿದೆ. Just in case there's just one left, 'cause you know, I love you, I loved you all along, and I miss you, but far away for far too long. I keep dreaming you'll be with me. ಅದು ಕ್ಯಾಲಿಬಿಯರ್ಸ್ ಕಿಂಗ್, 7 ಲಕ್ಷ ರೂಪಾಯಿ. ಥೇಟ್ ಟೆಡ್ಡಿ ಬೇರ್ ಬೊಮ್ಮೆ ತರ ಕಾಣಿಸೋ ಈ ಜಾತಿಯ ನಾಯಿಗೆ ಕ್ಯಾವಿಲಿಯರ್ಸ್ ಕಿಂಗ್ ಚಾರ್ಲ್ಸ್ ಅಂತಾರೆ. ಎಸ್, ಇದು ಶ್ವಾನ ಜಗತ್ತಿನ ಕಿಂಗ್. ಯುರೋಪ್ನ ಜನಪ್ರಿಯ ತಳಿ ಜಗತ್ತಿಗೆ ಪರಿಚಯವಾಗಿದ್ದು ತೀರಾ ಇತ್ತೀಚೆಗೆ.
ನೋಡಿದ್ರಲ್ಲ ಈ ನಾಯಿ ಅದೆಷ್ಟು ಮುದ್ದಾಗಿದೆ ಅಂತ. ಶ್ವಾನಪ್ರಿಯರ ಮುದ್ದಿನ ಕಣ್ಮಣಿ ಇದು. ಸುಮಾರು 12-13 ಇಂಚಿನ ಈ ನಾಯಿ ಮನೆ ತುಂಬ ಓಡಾಡ್ಕೊಂಡಿರೋ ಪುಟಾಣಿ ಮಗುವಿನಂತೆ ಬದುಕುತ್ತೆ. 13ರಿಂದ 18 kg ತೂಕ ಇರುವಂಥ ಇದರ ಜೀವಿತಾವಧಿ 9ರಿಂದ 14 ವರ್ಷ ಮಾತ್ರ. ಈ ಕಿಂಗ್ಗೆ ಜಗತ್ತಿನ ದುಬಾರಿ ನಾಯಿಗಳ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನ. ಮಹಿಳೆಯರ ಕಣ್ಮಣಿಯ ರೇಟು ಬರೋಬ್ಬರಿ 7 ಲಕ್ಷ ರೂಪಾಯಿ. ಅಮೆರಿಕ, ಯುರೋಪ್ನಲ್ಲಿ ಹೆಚ್ಚಾಗಿ ಕಾಣುವ ಈ ಕುನ್ನಿ ಮರಿ ಬೇರೆ ದೇಶದ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ತುಸು ಕಷ್ಟನೇ. Who let the dogs out? ಸ್ಯಾಮಿಯಡ್ ಇದರ ರೇಟು ಬರೋಬ್ಬರಿ 6 ಲಕ್ಷ ರೂಪಾಯಿ. ಥೇಟ್ ಬಿಳಿ ಮೊಲದಂತೆ ಕಾಣುವ ಈ ತಳಿಯ ಹೆಸರು ಸ್ಯಾಮಿಯಡ್. ಸೈಬೀರಿಯಾ ಮೂಲದ ಈ ನಾಯಿ ಸೈಬೀರಿಯನ್ ಸ್ಯಾಮಿಯಡ್ ಅಂತಲೇ ಜನಪ್ರಿಯ. ಹೆಚ್ಚಾಗಿ ರಷ್ಯಾದ ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲಿ ಕಂಡುಬರುವಂತಹ ತಳಿ ಇದು. ಸುಮಾರು 21ರಿಂದ 22 ಇಂಚು ಎತ್ತರದ ಈ ನಾಯಿ ದೈಹಿಕವಾಗಿ ಅಷ್ಟೇನು ಬಲಿಷ್ಠವಾಗಿಲ್ಲ ಬಿಡಿ, ಆದರೆ ಮುದ್ದು ಮಾಡೋರ ಪಾಲಿನ ಕಣ್ಮಣಿ ಕಣ್ರಿ ಇದು. ಅಂದ್ಹಾಗೆ ಶೀತ ವಲಯದಲ್ಲಿ ಮಾತ್ರ ಈ ನಾಯಿ ಹೆಚ್ಚಾಗಿ ಕಾಣಿಸುತ್ತೆ. ಇತರೆ ಉಷ್ಣ ಪ್ರದೇಶದ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಕಷ್ಟನೇ. ಆದಾಗ್ಯೂ ಇದರ ಜನಪ್ರಿಯತೆ ಕಮ್ಮಿ ಇಲ್ಲ ಬಿಡಿ. ಇದನ್ನ ನಮ್ಮ ಬೆಂಗಳೂರಿನಲ್ಲೇ ಕೆಲವರು ಸಾಕ್ತಾ ಇದ್ದಾರೆ. ಐಸ್ ಡಬ್ಬಾದೊಳಗಿಟ್ಟು ತಿಂಗಳಿಗೆ ಲಕ್ಷ ಖರ್ಚು ಮಾಡಿ ಪಾಲಿಸ್ತಾ ಇದ್ದಾರೆ. ದುಬಾರಿ ನಾಯಿಗಳ ಪಟ್ಟಿಯಲ್ಲಿ ಇದಕ್ಕೆ 3ನೇ ಸ್ಥಾನ. ನೋಡಿದಷ್ಟು ಕಣ್ಣು ತುಂಬಿಕೊಳ್ಳಬಹುದಾದ ನಾಯಿಗಳಿವೆ ನಮ್ಮ ಬಳಿ. ಬೆವರಳಿಸೋ ತಳಿಗಳಿಗೂ ಕೊರತೆ ಇಲ್ಲ. ಅವನ್ನೆಲ್ಲ ನೋಡೋ ಮೊದಲು ಒಂದು ಸಣ್ಣ ಬ್ರೇಕ್.